ದ ಡಿಬೇಟ್ಗೆ ಸ್ವಾಗತ. ಇಂದು ನಾವು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಆಧಾನ ಗ್ರಂಥವನ್ನಿಟ್ಕೊಂಡು ಆಪಃ ಪ್ರಾಶನ ಎಂಬ ಒಂದು ಪ್ರಮುಖ ವಿಧಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸಂಧ್ಯಾವಂದನೆಯ ಈ ಭಾಗದಲ್ಲಿ ನಾವು ಪಠಿಸೋ ಮಂತ್ರ ಇದು ಕೇವಲ ಒಂದು ಪ್ರಾರ್ಥನೆಯೇ ಅಥವಾ ಅದರೊಳಗೆ ಇನ್ನೂ ಆಳವಾದ ತಾತ್ವಿಕತೆ ಏನಾದರೂ ಅಡಗಿದೆಯಾ? ಹೌದು, ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರ ಪ್ರಶ್ನೆಯೇ ಅದು. ಅಂದ್ರೆ ಆಪಃ ಪ್ರಾಶನ ಮಂತ್ರದ ಮೂಲ ಉದ್ದೇಶ ನಮ್ಮ ಕೋಪದಿಂದ ಉಂಟಾದ ತಪ್ಪುಗಳನ್ನ ಒಪ್ಪುಕೊಂಡು ದೈವಿಕ ಶಕ್ತಿಗಳಿಂದ ಕ್ಷಮೆ ಕೋರಿ ಶುದ್ಧರಾಗೋದಷ್ಟೇನಾ? ಅಥವಾ ಇದು ಕೇವಲ ಶುದ್ಧೀಕರಣವನ್ನ ಮೀರಿ ನಮ್ಮ ನೆಗೆಟಿವ್ ಗುಣಗಳನ್ನ ದೈವಿಕ ಜ್ಞಾನಕ್ಕೆ ಅರ್ಪಿಸುವ ಮೂಲಕ ನಮ್ಮನ್ನೇ ನಾವು ಪರಿವರ್ತಿಸಿಕೊಳ್ಳುವ ಒಂದು ಗಹನವಾದ ಸಂಕೇತನಾ? ನನ್ನ ಪ್ರಕಾರ ಈ ಮಂತ್ರ ಅತ್ಯಂತ ನೇರ ಮತ್ತು ಸ್ಪಷ್ಟವಾಗಿದೆ. ರಾತ್ರಿಯ ಸಮಯದಲ್ಲಿ ನಮ್ಮ ಮನಸ್ಸು, ಮಾತು ಮತ್ತೆ ಬೇರೆ ಬೇರೆ ಅಂಗಗಳಿಂದ ತಿಳಿಯದೆ ಮಾಡಿದ ಪಾಪಗಳಿಗೆ ಕ್ಷಮೆ ಕೋರಿ ಸೂರ್ಯ ಮತ್ತು ಮನ್ಯು ದೇವತೆಗಳಿಂದ ರಕ್ಷಣೆ ಪಡೆಯುವ ಒಂದು ಸರಳವಾದ ಪ್ರಾರ್ಥನೆ ಇದು ಅಂತ ನಾನು ವಾದಿಸ್ತೀನಿ. ನನಗೆ ಇದು ಹಾಗೆ ಅನಿಸುವುದಿಲ್ಲ. ಈ ಮಂತ್ರ ಕೇವಲ ಪಾಪ ನಿವಾರಣೆಯ ಒಂದು ಮಾರ್ಗವಲ್ಲ. ಬದಲಿಗೆ ಮಾನವನ ಸಹಜ ದೌರ್ಬಲ್ಯಗಳನ್ನ ಒಪ್ಪಿಕೊಂಡು ಅವುಗಳನ್ನ ಪರಮಾತ್ಮನ ಜ್ಞಾನಜ್ಯೋತಿಗೆ ಒಂದು ಹೋಮದ ಹಾಗೆ ಅರ್ಪಿಸಿ ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವೇ ಪರಿವರ್ತಿಸಿಕೊಳ್ಳುವ ಒಂದು ಸಾಂಕೇತಿಕ ಕ್ರಿಯೆ ಅನ್ನೋದು ನನ್ನ ಪ್ರತಿಪಾದನೆ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ಮಂತ್ರದ ಪದಗಳೇ ಅದರ ಅರ್ಥವನ್ನ ನೇರವಾಗಿ ಹೇಳ್ತವೆ. ಸೂರ್ಯಶ್ಚ ಮಾ ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯೋ ಪಾಪೇಭ್ಯೋ ರಕ್ಷಂತಾಂ ಅನ್ನೋ ಸಾಲನ್ನಿಟ್ಟು ಗಮನಿಸಿ. ಸೂರ್ಯನೂ ಮನ್ಯುದೇವತೆಯೂ ಮನ್ಯುಪತಿಗಳು ನನ್ನಂದು ಕ್ರೋಧದಿಂದ ಮಾಡಿದ ಪಾಪಗಳಿಂದ ರಕ್ಷಿಸಲಿ ಅಂತ ನೇರವಾಗಿ ಕೇಳ್ಕೊಳ್ತಿದ್ದೀವಿ. ಇಲ್ಲಿ ಮನ್ಯುಕೃತೇಭ್ಯ ಪಾಪೇಭ್ಯ ಅಂದ್ರೆ ಕ್ರೋಧದಿಂದ ಮಾಡಿದ ಪಾಪಗಳಿಂದ ಅನ್ನೋ ಮಾತು ಬಹಳ ಮುಖ್ಯ. ನಮ್ಮ ದೈನಂದಿನ ಜೀವನದಲ್ಲಿ ಕೋಪದಿಂದ ಎಷ್ಟೆಲ್ಲ ತಪ್ಪುಗಳಾಗ್ತವೆ ಅಲ್ವಾ? ಆ ತಪ್ಪುಗಳಿಂದ ರಕ್ಷಣೆ ಬೇಕು ಅಂತ ಕೇಳ್ಕೊಳ್ಳೋದು ಇದರ ಮುಖ್ಯ ಉದ್ದೇಶ. ಅದಕ್ಕಿಂತ ಹೆಚ್ಚಾಗಿ ಮಂತ್ರವು ಪಾಪಗಳು ಹೇಗೆ ಸಂಭವಿಸ್ತವೆ ಅಂತ ಒಂದು ಲಿಸ್ಟನ್ನೇ ಕೊಡುತ್ತೆ. ಯದ್ರಾತ್ರಿಯ ಪಾಪಮಖಾರ್ಷಂ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣ. ಅಂದ್ರೆ ರಾತ್ರಿಯಲ್ಲಿ ಮನಸ್ಸಿನಿಂದ, ಮಾತಿನಿಂದ, ಕೈಗಳಿಂದ, ಕಾಲುಗಳಿಂದ, ಹೊಟ್ಟೆಯಿಂದ ಮತ್ತು ಜನನೇಂದ್ರಿಯದಿಂದ ಯಾವ ಪಾಪ ಮಾಡಿದ್ದೇನೆಯೋ ಅಂತ ಹೇಳೋದು ಈ ಆಚರಣೆ ನಮ್ಮ ನಿರ್ದಿಷ್ಟ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳ ಮೇಲೆ ಫೋಕಸ್ ಮಾಡ್ತಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ. ಇದು ಸಾಮಾನ್ಯ ಸಾಧಕನಿಗೆ ತನ್ನ ತಪ್ಪುಗಳನ್ನು ಒಪ್ಪುಕೊಂಡು ದೇವರಿಗೆ ಶರಣಾಗಲು ಒಂದು ಸುಲಭವಾದ ದಾರಿ. ನೀವು ಹೇಳೋ ಅಂಶಗಳಲ್ಲಿ ಸತ್ಯ ಇದೆ, ಅದನ್ನ ನಾನು ಒಪ್ಕೊಳ್ತೇನೆ. ಆದರೆ ಮಂತ್ರದ ಪದಗಳನ್ನ ಕೇವಲ ವಾಚ್ಯಾರ್ಥದಲ್ಲಿ ಅಂದ್ರೆ ಸರ್ಫೇಸ್ ಲೆವೆಲ್ನಲ್ಲಿ ನೋಡೋದು ಒಂದು ಸುಂದರವಾದ ಶಿಲ್ಪದ ಹೊರಮೈಯನ್ನ ಮಾತ್ರ ನೋಡಿ ಅದರ ಹಿಂದಿನ ಕಲೆಯ ಆಳವನ್ನ ಗ್ರಹಿಸದ ಹಾಗೆ. ನಮ್ಮ ಆಕರ ಗ್ರಂಥವೇ ನಮ್ಗೆ ಆಳವಾದ ಅರ್ಥದ ಕಡೆಗೆ ದಾರಿ ತೋರಿಸುತ್ತೆ. ಉದಾಹರಣೆಗೆ ಸೂರ್ಯ ಅನ್ನೋ ಪದವನ್ನೇ ತಗೊಳ್ಳೋಣ. ನೀವು ಹೇಳಿದ ಹಾಗೆ ಅದು ಸೂರ್ಯದೇವತೆ. ಆದರೆ ಗ್ರಂಥ ಏನ್ ಹೇಳುತ್ತೆ? ಸೂರ್ಯ ಅಂದ್ರೆ ಕೇವಲ ಆಕಾಶದಲ್ಲಿ ಕಾಣೋ ನಕ್ಷತ್ರ ಅಲ್ಲ, ಅವನು ಸೂರ್ಯ ನಿಯಾಮಕನೂ ಮತ್ತು ಜ್ಞಾನಿಗಳಿಂದ ಹೊಂದಲ್ಪಟ್ಟಕ್ಕ ಪರಮಾತ್ಮನು. ಇಲ್ಲಿ ಪ್ರಾರ್ಥನೆ ಸಲ್ಲುತ್ತಿರೋದು ಕೇವಲ ಒಂದು ಫಿಸಿಕಲ್ ಎನರ್ಜಿಗಲ್ಲ, ಬದಲಿಗೆ ಪರಮ ಜ್ಞಾನದ ಸ್ವರೂಪಕ್ಕೆ. ಅದೇ ರೀತಿ ಮನ್ಯು ಅಂದ್ರೆ ಕೇವಲ ನಮ್ಮೊಳಗಿನ ಕೋಪ ಅಂತಲ್ಲ, ಆಕರದಲ್ಲಿ ಕ್ರೋಧಾಭಿಮಾನಿ ದೇವತೆಯಾದ ರುದ್ರದೇವರೇ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದ್ರೆ ಇದು ನಮ್ಮೊಳಗಿನ ಒಂದು ಭಾವನೆಯನ್ನ ನಿಯಂತ್ರಿಸುವ ದೈವಿಕ ಶಕ್ತಿಯೊಂದಿಗಿನ ಒಂದು ಸಂವಾದ. ಇವೆಲ್ಲಕ್ಕಿಂತ ಮುಖ್ಯವಾದ ಸಾಲು ಕೊನೆಯಲ್ಲಿ ಬರುತ್ತೆ, ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ. ಇದರರ್ಥ ಸೂರ್ಯನೆಂಬ ಜ್ಯೋತಿಯಲ್ಲಿ ಹೋಮ ಮಾಡುತ್ತೇನೆ. ಜುಹೋಮಿ ಎನ್ನೋ ಪದಕ್ಕೆ ತ್ಯಾಗ ಮಾಡುತ್ತೀನಿ ಅಥವಾ ಬಿಟ್ಟು ಬಿಡ್ತೀನಿ ಅಂತಷ್ಟೇ ಅರ್ಥ ಅಲ್ಲ, ಅಗ್ನಿಗೆ ಆಹುತಿ ನೀಡ್ತೀನಿ ಅಂತ ಅರ್ಥ. ಇದು ಪಾಪವನ್ನ ನೀರಿನಲ್ಲಿ ತೊಳೆದ ಹಾಗಲ್ಲ, ಅದನ್ನ ಜ್ಞಾನ ಅನ್ನೋ ಅಗ್ನಿಗೆ ಆಹುತಿ ನೀಡಿ ಅದರ ಸ್ವರೂಪವನ್ನೇ ಬದಲಿಸುವೊಂದು ಟ್ರಾನ್ಸ್ಫರ್ಮೇಷನ್ ಪ್ರಕ್ರಿಯೆ. ನೀವು ದೇವತೆಗಳ ಸ್ವರೂಪದ ಬಗ್ಗೆ ಹೇಳಿದ್ರಿ. ಮಂತ್ರದಲ್ಲಿ ರುದ್ರ, ಇಂದ್ರ, ವರುಣರಂತಹ ದೇವತೆಗಳನ್ನ ಮನ್ಯುಪತಿಗಳು ಅಂದ್ರೆ ಕ್ರೋಧದ ಒಡೆಯರು ಅಂತ ಕರೆಯಲಾಗಿದೆ. ಇದು ನಮ್ಮ ಕಂಟ್ರೋಲ್ಗೆ ಬಾರದ ಕೋಪದಂತಹ ಭಾವನೆಗಳಿಂದ ತೊಂದರೆಗೆ ಒಳಗಾದಾಗ ಆ ಭಾವನೆಗಳ ಮೇಲೆ ಅಧಿಕಾರ ಇರೋ ದೈವಿಕ ಶಕ್ತಿಗಳಿಗೆ ಶರಣಾಗುವುದು ಸಹಜವಾದ ಪ್ರಕ್ರಿಯೆ ಅನ್ನೋದನ್ನ ತೋರಿಸುತ್ತೆ ಅಲ್ವಾ? ಇದು ಒಂಥರ ಬಾಹ್ಯ ಶಕ್ತಿಗಳ ಮೇಲೆ ನಮ್ಮ ಅವಲಂಬನೆಯನ್ನು ಒಪ್ಕೊಳ್ಳೋ ಕ್ರಿಯೆ.
ನಮ್ಮ ತಪ್ಪುಗಳನ್ನ ನಾವೇ ಸರಿಪಡಿಸ್ಕೊಳಕ್ಕೆ ಆಗದಿದ್ದಾಗ ದೈವಿಕ ಅನುಗ್ರಹ ಬೇಕು ಅನ್ನೋ ವಿನಯವೇ ಇದರ ಸಂದೇಶ. ಇದೊಂದು ರೀತಿಯಲ್ಲಿ ಮೆಂಟಲ್ ಲೋಡ್ ಕಮ್ಮಿ ಮಾಡ್ಕೊಳ್ಳುವಾಗ. ನಾನು ನಿನ್ನುವ ಮಾತನ್ನ ತಳ್ಳಿ ಹಾಕುತ್ತಿಲ್ಲ, ಆದರೆ ಆ ಅವಲಂಬನೆಯನ್ನ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಲು ಹೇಳ್ತಿದ್ದೀನಿ. ಈ ದೇವತೆಗಳನ್ನ ಕೇವಲ ನಮ್ಮಿಂದ ಹೊರಗಿರುವ ಶಕ್ತಿಗಳು ಅಂತ ನೋಡೋದಿಕ್ಕಿಂತ ಅವುಗಳನ್ನ ನಮ್ಮೊಳಗಿನ ಮತ್ತು ಈ ವಿಶ್ವದಲ್ಲಿರುವ ಶಕ್ತಿಗಳ ಸಾಕಾರ ರೂಪ ಅಂತ ಯಾಕೆ ಪರಿಗಣಿಸಬಾರ್ದು? ಕ್ರೋಧಾಭಿಮಾನಿ ದೇವತೆಯನ್ನ ಪ್ರಾರ್ಥಿಸೋದು ಅಂದ್ರೆ ನಮ್ಮೊಳಗಿನ ಕೋಪದ ವಿನಾಶಕಾರಿ ಶಕ್ತಿಯನ್ನ ಒಪ್ಪುಕೊಳ್ಳೋದ್ರ ಜೊತೆಗೆ ಅದರ ಹಿಂದಿರೋ ದೈವಿಕ ಶಕ್ತಿಯ ಸ್ವರೂಪವನ್ನ ಅರಿಯೋ ಪ್ರಯತ್ನ. ಕೋಪ ಅನ್ನೋದು ಕೇವಲ ನೆಗೆಟಿವ್ ಇಮೋಷನ್ ಅಲ್ಲ, ಅದೊಂದು ಪ್ರಚಂಡ ಶಕ್ತಿ. ಆ ಶಕ್ತಿಯನ್ನ ಕಂಟ್ರೋಲ್ ಮಾಡೋ ದೇವತೆಯನ್ನ ಪ್ರಾರ್ಥಿಸೋದು ಅಂದ್ರೆ ಆ ಶಕ್ತಿಯ ವಿನಾಶಕಾರಿ ಪರಿಣಾಮಗಳಿಂದ ನಮ್ಮನ್ನ ಪಾರು ಮಾಡುವಂತ ಕೇಳ್ಕೊಳ್ಳೋದ್ರ ಜೊತೆಗೆ ಆ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ಅದನ್ನ ನಿಯಂತ್ರಿಸುವ ಜ್ಞಾನವನ್ನ ಕೊಡು ಅಂತ ಬೇಡೋದು. ಇದು ಕೇವಲ ರಕ್ಷಣೆ ಕೋರುವುದಲ್ಲ, ಬದಲಾಗಿ ಒಂದು ಶಕ್ತಿಯ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಸ್ಪಿರಿಚುವಲ್ ಜರ್ನಿ. ಓಕೆ, ನೀವು ದೇವತೆಗಳ ಆಂತರಿಕ ಸ್ವರೂಪದ ಬಗ್ಗೆ ಹೇಳಿದ್ರಿ. ಆದರೆ ನಾವು ಮಾಡೋ ಕ್ರಿಯೆ ಬಗ್ಗೆ ಏನು? ಮಂತ್ರದ ಕೊನೆಯಲ್ಲಿ ಬರೋ ಜುಹೋಮಿ ಸ್ವಾಹ ಅನ್ನೋ ಕ್ರಿಯೆ ನೀವು ಹೇಳೋ ಪರಿವರ್ತನೆಗಿಂತ ಹೆಚ್ಚಾಗಿ ಕೇವಲ ಒಂದು ಸಮರ್ಪಣೆಯನ್ನ ಸೂಚಿಸುತ್ತೆ ಅಂತ ನನಗನ್ಸುತ್ತೆ. ಆಕರದಲ್ಲಿ ಉದಕವನ್ನ ಸಮರ್ಪಿಸುತ್ತೇನೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಕೈಯಲ್ಲಿ ನೀರನ್ನ ಹಿಡಿದು ಮಂತ್ರವನ್ನ ಹೇಳಿ ಕೊನೆಗೆ ಆ ನೀರನ್ನ ಕುಡಿಯೋದು, ನೀರನ್ನ ಮಾಧ್ಯಮವಾಗಿ ಬಳಸಿ ಪಾಪವನ್ನ ತೊಲಗಿಸೋ ಒಂದು ಸರಳ ಕ್ರಿಯೆ ಅಲ್ವಾ? ಯಜ್ಞದಲ್ಲಿ ಸ್ವಾಹ ಅಂತ ಆಹುತಿ ನೀಡೋದು ಹೇಗೆ ದೇವರಿಗೆ ಸಮರ್ಪಣೆಯೋ, ಹಾಗೆ ಇಲ್ಲಿ ನಮ್ಮ ಪಾಪಗಳನ್ನ ದೇವರಿಗೆ ಒಪ್ಪಿಸಿ ಅವುಗಳಿಂದ ಮುಕ್ತರಾಗ್ತಿದ್ದೀವಿ ಅನ್ನೋ ಭಾವನೆ. ಇದರ ಮುಖ್ಯ ಉದ್ದೇಶ ಪ್ಯೂರಿಫಿಕೇಶನ್ ಅಷ್ಟೇ. ಇದೊಂಥರ ಕೆಥಾರ್ಸಿಸ್, ಅಂದ್ರೆ ಮನಸ್ಸಿನ ಹೊರೆ ಇಳಿಸ್ಕೊಂಡ ಅನುಭವ ನೀಡುತ್ತೆ. ನಿಮ್ಮ ವಾದದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಆದರೆ ನಾನದನ್ನ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ನೀವು ಆಕರದ ಒಂದು ಭಾಗವನ್ನ ಮಾತ್ರ ಉಲ್ಲೇಖಿಸುತ್ತಿದ್ದೀರಿ. ಜುಹೋಮಿ ಅಂದ್ರೆ ಹೋಮ ಮಾಡುತ್ತೇನೆ, ಮತ್ತು ಅದರ ಕೆಳಗೆ ಆಕರದಲ್ಲಿ ಜ್ಞಾನರೂಪವಾದ ಅಗ್ನಿಗೆ ಹಾಕಲ್ಪಡಲಿ ಅಂತಾನೂ ಸ್ಪಷ್ಟವಾಗಿ ಬರೆಯಲಾಗಿದೆ. ಈ ಸಾಲು ಬಹಳ ಮುಖ್ಯ. ಇದು ಕೇವಲ ಡಿಸ್ಪೋಸಲ್ ಅಲ್ಲ, ಇದು ಟ್ರಾನ್ಸ್ಫರ್ಮೇಷನ್. ಅಗ್ನಿಯಲ್ಲಿ ಮಾಡಿದ ಹೋಮ ಯಾವುದೇ ವಸ್ತುವಿನ ಮೂಲ ಸ್ವರೂಪವನ್ನೇ ಬದಲಿಸಿ ಅದನ್ನ ಎನರ್ಜಿಯಾಗಿ ಪರಿವರ್ತಿಸ್ತದೆ. ಇಲ್ಲಿ ಅಗ್ನಿ ಅಂದ್ರೆ ಜ್ಞಾನ. ನಮ್ಮ ಪಾಪಗಳನ್ನ ಅಥವಾ ತಪ್ಪುಗಳನ್ನ ಕೇವಲ ಮರೆತುಬಿಡೋದು ಅಥವಾ ಅಳಿಸಿ ಹಾಕೋದು ಮಂತ್ರದ ಉದ್ದೇಶ ಆಗಿದ್ರೆ ತ್ಯಜಾಮಿ ಅಥವಾ ವಿಸರ್ಜಯಾಮಿ ಅಂತ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಜುಹೋಮಿ ಅನ್ನೋ ಯಜ್ಞದ ಪರಿಭಾಷೆಯನ್ನ ಬಳಸಲಾಗಿದೆ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದು ಕಸವನ್ನ ಕೇವಲ ಹೊರಗೆಸೆದ ಹಾಗಲ್ಲ, ಬದಲಿಗೆ ಅದರಿಂದ ಗೊಬ್ಬರವನ್ನ ತಯಾರಿಸಿ ಗಿಡಕ್ಕೆ ಹಾಕಿದ ಹಾಗೆ. ನಮ್ಮ ತಪ್ಪುಗಳೇ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಗೊಬ್ಬರವಾಗಬಹುದು. ಆ ತಪ್ಪುಗಳಿಂದ ಪಾಠ ಕಲಿಯೋ, ಅವುಗಳನ್ನ ನಮ್ಮ ಅರಿವಿನ ಬೆಳವಣಿಗೆಗೆ ಇಂಧನವನ್ನಾಗಿ ಬಳಸ್ಕೊಳ್ಳೋ ಅವಕಾಶವನ್ನ ಈ ಮಂತ್ರ ನೀಡುತ್ತೆ. ಇದು ಕೇವಲ ಪಾಪವನ್ನ ಅಳಿಸಿ ಹಾಕೋದಕ್ಕಿಂತ ಹೆಚ್ಚು ಆಳವಾದ ಮತ್ತು ಕನ್ಸ್ಟ್ರಕ್ಟಿವ್ ಪ್ರಕ್ರಿಯೆ. ಒಂದು ನಿಮಿಷ, ನೀವು ಜ್ಞಾನ ರೂಪವಾದ ಅಗ್ನಿ ಅಂತ ಹೇಳಿದ್ರಿ. ಆದರೆ ಜ್ಞಾನ ಎಂಬ ಪದ ಮೂಲ ಮಂತ್ರದಲ್ಲಿ ಇಲ್ಲವಲ್ಲ, ಅದು ಆಕರ ಗ್ರಂಥದ ವ್ಯಾಖ್ಯಾನ ಮಾತ್ರ. ನಾವು ಮೂಲ ಮಂತ್ರದ ಸರಳ ನೇರ ಅರ್ಥಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಲ್ವಾ? ಮಂತ್ರದಲ್ಲಿ ಸೂರ್ಯ ಜ್ಯೋತಿಷಿ ಅಂದ್ರೆ ಸೂರ್ಯನೆಂಬ ಜ್ಯೋತಿಯಲ್ಲಿ ಅಂತ ಇದೆ. ಇದನ್ನ ಜ್ಞಾನದ ಅಗ್ನಿ ಅಂತ ವ್ಯಾಖ್ಯಾನಿಸೋದು ಒಂದು ಸರಳವಾದ ಆಚರಣೆಯನ್ನ ಅನವಶ್ಯಕವಾಗಿ ಕಾಂಪ್ಲಿಕೇಟ್ ಮಾಡಿದಾಗ ಆಗೋದಿಲ್ವಾ? ನಿಮ್ಮ ಪ್ರಶ್ನೆ ಬಹಳ ಪ್ರಬಲವಾಗಿದೆ. ನಿಜ, ಜ್ಞಾನ ಅನ್ನೋ ಪದ ನೇರವಾಗಿ ಮಂತ್ರದಲ್ಲಿ ಇಲ್ಲ. ಆದರೆ ವೇದಮಂತ್ರಗಳ ಸ್ವರೂಪವೇ ಹಾಗೆ. ಅವು ಬೀಜರೂಪದಲ್ಲಿರ್ತವೆ. ವ್ಯಾಖ್ಯಾನಗಳು ಮತ್ತು ಆಕರ ಗ್ರಂಥಗಳು ಆ ಬೀಜವನ್ನ ಮರವಾಗಿ ಬೆಳೆಸಲು ಸಹಾಯ ಮಾಡ್ತವೆ. ಜ್ಯೋತಿ ಅನ್ನೋ ಪದವೇ ಜ್ಞಾನದ ಸಂಕೇತ. ಕತ್ತಲೆಯನ್ನ ಓಡಿಸೋದ್ಯಾವುದು? ಜ್ಞಾನದ ಬೆಳಕು. ಹಾಗಾಗಿ ಸೂರ್ಯನೆಂಬ ಜ್ಯೋತಿ ಅನ್ನೋದು ಪರಮಾತ್ಮನ ಜ್ಞಾನದ ಬೆಳಕು ಅಂತ ಅರ್ಥೈಸ್ಕೊಳ್ಳೋದು ಸಹಜ. ಅಲ್ದೆ ಕೇವಲ ಜುಹೋಮಿ ಅನ್ನೋ ಪದದ ಬಳಕೆಯೇ ಸಾಕು, ಇದು ಸಾಮಾನ್ಯವಾದ ಕ್ರಿಯೆಯಲ್ಲ, ಯಜ್ಞಕ್ಕೆ ಸಮಾನವಾದದ್ದು ಅಂತ ಸೂಚಿಸೋಕೆ. ಕೇವಲ ನೀರಿನಲ್ಲಿ ಬಿಟ್ಟುಬಿಡೋದಾಗಿದ್ರೆ ಇಷ್ಟು ಗಂಭೀರವಾದ ಪದವನ್ನ ಯಾಕೆ ಬಳಸಬೇಕು? ವ್ಯಾಖ್ಯಾನವು ಮಂತ್ರದ ಆಶಯವನ್ನ ವಿಸ್ತರಿಸುತ್ತದೆ ಹೊರತು ತಿರುಚುದಿಲ್ಲ. ಸರಿ, ನಿಮ್ಮ ವಾದ ತಾತ್ವಿಕವಾಗಿ ಚೆನ್ನಾಗಿದೆ. ಹಾಗಾದ್ರೆ ಮಂತ್ರದಲ್ಲಿರೋ ಪಾಪಗಳ ಪಟ್ಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮನಸ್ಸು, ಮಾತು, ಕೈ, ಕಾಲು, ಹೊಟ್ಟೆ, ಶಿಶ್ನ ಅಂತ ನಿರ್ದಿಷ್ಟವಾಗಿ ದೇಹದ ಅಂಗಗಳನ್ನ ಲಿಸ್ಟ್ ಮಾಡಿರೋದು.
ಈ ಆಚರಣೆಯು ವ್ಯಕ್ತಿಯ ದೈನಂದಿನ ದೈಹಿಕ ಮತ್ತು ಮಾನಸಿಕ ತಪ್ಪುಗಳ ಮೇಲೆ ಕೇಂದ್ರೀಕೃತವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಪ್ರಬಲವಾದ ಪುರಾವೆ ಬೇಕಾ? ತಾತ್ವಿಕ ಪರಿವರ್ತನೆಯೇ ಉದ್ದೇಶ ಆಗಿದ್ರೆ ಇಷ್ಟು ವಿವರವಾದ ಫಿಸಿಕಲ್ ಆದ ಪಟ್ಟಿ ಯಾಕ್ ಬೇಕಿತ್ತು? ನನ್ನ ಎಲ್ಲಾ ಪಾಪಗಳನ್ನೂ ಅಂತ ಸರಳವಾಗಿ ಹೇಳ್ಬೋದಿತ್ತಲ್ವೇ? ಇದಕ್ಕೊಂದು ಇನ್ನೊಂದು ಮುಖವೂ ಇದೆ ಅನ್ನೋದನ್ನ ತಾವು ಗಮನಿಸ್ತಿದ್ದೀರಾ? ಈ ಪಟ್ಟಿ ವಿವರವಾಗಿರುವುದೇ ಅದರ ತಾತ್ವಿಕ ಆಳಕ್ಕೆ ಕಾರಣ. ಇದು ಕೇವಲ ಅಂಗಗಳ ಪಟ್ಟಿಯಲ್ಲ, ಇದು ಮಾನವನ ಸಂಪೂರ್ಣ ಅಸ್ತಿತ್ವವನ್ನ, ಅವನ ಕ್ರಿಯಾಶೀಲತೆಯ ಎಲ್ಲ ಆಯಾಮಗಳನ್ನ ಪ್ರತಿನಿಧಿಸುತ್ತೆ. ಮನಸ್ಸು ನಮ್ಮ ಆಲೋಚನೆಗಳನ್ನ, ವಾಚ ನಮ್ಮ ಸಂವಹನವನ್ನ, ಹಸ್ತಾಭ್ಯಾಂ ಪದ್ಭ್ಯಾಂ ನಮ್ಮ ಕರ್ಮಗಳನ್ನ, ಉದರೇಣ ನಮ್ಮ ಭೋಗವನ್ನ ಮತ್ತು ಶಿಷ್ಣ ನಮ್ಮ ವಾಸನೆಗಳನ್ನ ಪ್ರತಿನಿಧಿಸುತ್ತೆ. ಇದು ನಮ್ಮ ಇಡೀ ವ್ಯಕ್ತಿತ್ವದ ಒಂದು ರೀತಿಯ ಅನಾಲಿಸಿಸ್. ಈ ಮೂಲಕ ಸಾಧಕನು ತನ್ನ ದೇಹದ ಪ್ರತಿಯೊಂದು ಅಂಗವೂ, ತನ್ನ ಅಸ್ತಿತ್ವದ ಪ್ರತಿಯೊಂದು ಭಾಗವೂ ಹೇಗೆ ತಪ್ಪಿಗೆ ಕಾರಣವಾಗಬಹುದು ಅನ್ನೋದರ ಬಗ್ಗೆ ಅರಿವು ಮೂಡಿಸಿಕೊಳ್ಳುವ ಒಂದು ಧ್ಯಾನವಿದು. ಈ ಅರಿವಿನೊಂದಿಗೆ ಅವನು ತನ್ನ ಸಂಪೂರ್ಣ ಅಸ್ತಿತ್ವವನ್ನೇ ತನ್ನೆಲ್ಲ ತಪ್ಪುಗಳ ಸಮೇತ ಜ್ಯೋತಿ ಸ್ವರೂಪನಾದ ಪರಮಾತ್ಮನಿಗೆ ಪರಿವರ್ತನೆಗಾಗಿ ಅರ್ಪಿಸುತ್ತಾನೆ. ಇದು ಕೇವಲ ತಪ್ಪುಗಳ ಲಿಸ್ಟಲ್ಲ, ಇದು ಸಂಪೂರ್ಣ ಆತ್ಮಸಮರ್ಪಣೆಯ ಪ್ರಕ್ರಿಯೆ. ಇದು ತಾತ್ವಿಕವಾಗಿ ಕೇಳೋಕೆ ಸುಂದರವಾಗಿದೆ. ಆದ್ರೆ ಪ್ರಾಕ್ಟಿಕ್ಯಾಲಿಟಿ ಬಗ್ಗೆ ಯೋಚಿಸೋಣ. ಪ್ರತಿದಿನ ಈ ಅನುಷ್ಠಾನವನ್ನ ಮಾಡುವ ಒಬ್ಬ ಸಾಮಾನ್ಯ ಸಾಧಕ ಆಕ್ಚುಲಿ ಇಷ್ಟೊಂದು ಆಳವಾದ ಸಾಂಕೇತಿಕ ವಿಶ್ಲೇಷಣೆಯಲ್ಲಿ ತೊಡಗುತ್ತಾನೆ ಅಂತ ನೀವು ಭಾವಿಸ್ತೀರಾ? ಅಥವಾ ಅವರು ಸರಳವಾಗಿ ನಾನು ಮಾಡಿದ ತಪ್ಪುಗಳನ್ನ ಕ್ಷಮಿಸು ತಂದೆಯೇ ಅಂತ ಯೋಚಿಸ್ತಾರಾ? ಈ ಆಚರಣೆಯ ಉದ್ದೇಶ ಬಹುಸಂಖ್ಯಾತರಿಗೆ ಸುಲಭವಾಗಿ ತಲುಪುವುದಾಗಿರ್ಬೇಕಲ್ವಾ? ನಿಮ್ಮ ವ್ಯಾಖ್ಯಾನ ಕೇವಲ ಕೆಲವೇ ಜ್ಞಾನಿಗಳಿಗೆ ಸೀಮಿತ ಅನಿಸೋದಿಲ್ವಾ? ಒಂದು ಕ್ಷಣ ಯೋಚಿಸಿ ನೋಡಿ. ಯಾವುದೇ ಮಹಾನ್ ಆಚರಣೆಯ ಶಕ್ತಿ ಇರೋದೇ ಅದರ ಪುನರಾವರ್ತನೆಯಲ್ಲಿ. ಒಬ್ಬ ವ್ಯಕ್ತಿ ಪ್ರತಿದಿನ ಈ ಮಂತ್ರ ಹೇಳುವಾಗ ಮೊದಲ ದಿನ ನೀವು ಹೇಳಿದಂತೆ ಸರಳವಾಗಿ ಕ್ಷಮಿಸು ಅಂತ ಕೇಳ್ಕೊಳ್ಬೋದು. ಆದರೆ ವರ್ಷಗಟ್ಲೆ ಅದೇ ಸಾಲುಗಳನ್ನ ಮನಸಾವಾಚ ಹಸ್ತಾಭ್ಯಂ ಹೇಳ್ತಾ ಹೋದಾಗ ಒಂದು ದಿನ ಆದರೂ ಅವನಿಗೆ ನನ್ನ ಕೈಗಳಿಂದ ನಾನು ಏನ್ ತಪ್ಪು ಮಾಡಿದೆ, ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಯ್ತಾ ಅನ್ನೋ ಆತ್ಮಾವಲೋಕನದ ಕ್ಷಣ ಬರದೇ ಇರುತ್ತದೆಯಾ? ಆಚರಣೆಯ ಶಕ್ತಿ ಇರೋದೇ ಇಲ್ಲಿ. ಅದು ತಕ್ಷಣಕ್ಕೆ ಅರ್ಥವಾಗದಿದ್ರೂ ನಿರಂತರ ಅಭ್ಯಾಸದಿಂದ ಸಾಧಕನಲ್ಲಿ ಆಳವಾದ ಅರಿವನ್ನು ಮೂಡಿಸುತ್ತೆ. ಅದೊಂಥರ ಸ್ಪಿರಿಚುವಲ್ ಮಸಲ್ ಮೆಮರಿ ಇದ್ದಾಗೆ. ತಕ್ಷಣಕ್ಕೆ ರಿಸಲ್ಟ್ ಕಾಣದಿದ್ರೂ ದೀರ್ಘಕಾಲದಲ್ಲಿ ವ್ಯಕ್ತಿತ್ವವನ್ನು ಪರಿವರ್ತಿಸುವ ಶಕ್ತಿ ಅದಕ್ಕಿದೆ. ಈ ಚರ್ಚೆಯ ಕೊನೆಯಲ್ಲಿ ನನ್ನ ನಿಲುವನ್ನು ಹೀಗೆ ಸಂಕ್ಷಿಪ್ತಗೊಳಿಸುತ್ತೇನೆ. ಆಪಹ ಪ್ರಾಶನ ಮಂತ್ರದಲ್ಲಿ ನೀವು ಹೇಳಿದಂತಹ ಸಾಂಕೇತಿಕ ಅರ್ಥಗಳಿರಬಹುದು. ಅದನ್ನು ನಾನು ಸಂಪೂರ್ಣವಾಗಿ ಅಲ್ಲಗಳೆಯುವುದಿಲ್ಲ. ಆದರೆ ಅದರ ಪ್ರಾಥಮಿಕ ಮತ್ತು ಸುಲಭವಾಗಿ ಗ್ರಹಿಸಬಹುದಾದ ಉದ್ದೇಶ ಅಂದ್ರೆ ನಮ್ಮ ದೌರ್ಬಲ್ಯಗಳನ್ನ, ವಿಶೇಷವಾಗಿ ಕ್ರೋಧದಿಂದ ಉಂಟಾದ ತಪ್ಪುಗಳನ್ನ ದೇವತೆಗಳ ಮುಂದೆ ಒಪ್ಪಿಕೊಂಡು ಅವರ ಮೂಲಕ ಶುದ್ಧೀಕರಣ ಮತ್ತು ರಕ್ಷಣೆ ಕೋರುವುದು. ಇದು ಸಾಮಾನ್ಯ ಸಾಧಕನಿಗೆ ಮಾನಸಿಕ ನೆಮ್ಮದಿ ಮತ್ತು ಧೈರ್ಯವನ್ನು ಕೊಡುವ ಅತ್ಯಂತ ನೇರವಾದ ಮತ್ತು ಪ್ರಾಕ್ಟಿಕಲ್ ಆದ ಆಧ್ಯಾತ್ಮಿಕ ಸಾಧನವಾಗಿದೆ. ನಿಮ್ಮ ಮಾತಿನಲ್ಲಿರುವ ಶುದ್ಧೀಕರಣದ ಅಂಶವನ್ನ ನಾನು ಒಪ್ಕೋತೀನಿ. ಆದರೆ ಈ ಆಚರಣೆಯ ನಿಜವಾದ ಆಳ ಅದರ ಪರಿವರ್ತನಾತ್ಮಕ ಸಂಕೇತದಲ್ಲಿದೆ ಅಂತ ನಾನು ಪುನಃ ಪ್ರತಿಪಾದಿಸ್ತೇನೆ. ನಮ್ಮ ನಕಾರಾತ್ಮಕ ಕ್ರಿಯೆಗಳು ಕೇವಲ ಅಳಿಸಿ ಹಾಕಬೇಕಾದ ಕಲೆಗಳಲ್ಲ, ಬದಲಾಗಿ ಅವುಗಳನ್ನ ಅರಿವಿನಿಂದ ಪರಮಜ್ಞಾನದ ಅಗ್ನಿಗೆ ಅರ್ಪಿಸುವ ಮೂಲಕ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸಿಕೊಳ್ಳಬಹುದಾದ ಸಾಧನಗಳು ಅನ್ನೋದೇ ಈ ಮಂತ್ರದ ಗೂಢಾರ್ಥ. ಪಾಪವನ್ನು ಸುಟ್ಟು ಜ್ಞಾನವನ್ನು ಪಡೆಯುವುದು ಕೇವಲ ಶುದ್ಧೀಕರಣಕ್ಕಿಂತ ಮಿಗಲಾದುದು. ಇದು ನಮ್ಮನ್ನ ಹೆಚ್ಚು ಜವಾಬ್ದಾರಿಯುತರನ್ನಾಗಿ ಮಾಡ್ತದೆ. ಒಟ್ಟಿನಲ್ಲಿ ಈ ಮಂತ್ರವನ್ನ 2 ರೀತಿಯಲ್ಲಿ ನೋಡಬಹುದು ಅನ್ನೋದು ಸ್ಪಷ್ಟ. ಒಂದು, ತಕ್ಷಣದ ಮಾನಸಿಕ ಶುದ್ಧೀಕರಣವನ್ನ ಬಯಸುವ ಸಾಧಕನ ದೃಷ್ಟಿಕೋನ. ಇನ್ನೊಂದು, ದೀರ್ಘಕಾಲದ ಆಧ್ಯಾತ್ಮಿಕ ಪರಿವರ್ತನೆಯನ್ನ ಗುರಿಯಾಗಿಸಿಕೊಂಡ ಜ್ಞಾನಿಯ ದೃಷ್ಟಿಕೋನ. ಆಕರ ಗ್ರಂಥವು 2 ದೃಷ್ಟಿಕೋನಗಳಿಗೂ ಪುರಾವೆಗಳನ್ನ ಒದಗಿಸುತ್ತೆ. ಹೌದು, ಬಹುಶಃ ಎರಡೂ ಸತ್ಯವಿರಬಹುದು. ಇದನ್ನು ಶುದ್ಧೀಕರಣದ ವಿಧಿ ಅಂತ ಪರಿಗಣಿಸಿದ್ರೂ ಸರಿ, ಅಥವಾ ಪರಿವರ್ತನೆಯ ಆಚರಣೆ ಅಂತ ಭಾವಿಸಿದ್ರೂ ಸರಿ, ಆಪಹ ಪ್ರಾಶನ ಮಂತ್ರವು ಸಂಧ್ಯಾವಂದನೆಯಲ್ಲಿ ಒಂದು ಪ್ರಮುಖ ಸ್ಥಾನವನ್ನ ಹೊಂದಿದೆ. ಮಾನವನ ಕ್ರಿಯೆಗಳು, ಅವನ ದೌರ್ಬಲ್ಯಗಳು ಮತ್ತು ದೈವತ್ವದ ನಡುವಿನ ಸಂಕೀರ್ಣ ಸಂಬಂಧದ ಬಗ್ಗೆ ಆಳವಾದ ಚಿಂತನೆಗೆ ಇದು ನಮ್ಮನ್ನ ಪ್ರೇರೇಪಿಸುತ್ತೆ. ಈ ಆಧಾರ ಗ್ರಂಥದಲ್ಲಿ ಅನ್ವೇಷಿಸಲು ಇನ್ನೂ ಹೆಚ್ಚಿನ ವಿಷಯಗಳಿವೆ.